ಸೊ ಇವತ್ತಿನ ಒಂದು ಗೋಲ್ಡನ್ ಥಾಟ್, ವಿನ್ನರ್ ಯಾರಿಗೆ ವಿನ್ ಆಗೋ ಆಸೆ ಇಲ್ಲರಿ, ಎಲ್ಲರಿಗೂ ವಿನ್ ಆಗೋ ಆಸೆ ಇದೆ. ಟು ಬಿ ಅ ವಿನ್ನರ್ ಆಲ್ ಯು ಹ್ಯಾವ್ ಟು ಗಿವ್ ಈಸ್ ಆಲ್ ಯು ಹ್ಯಾವ್. ಪರ್ಫೆಕ್ಟ್ ಡೆಡಿಕೇಶನ್. ನಾನು ವಿನ್ ಆಗಬೇಕು ಅನ್ನೋದಷ್ಟೇ ಅಲ್ಲ, ಆ ವಿನ್ ಆಗಕ್ಕೆ ನಾವು ನಮ್ಮ ಕಡೆ ಏನೇನು ಸರ್ವಸ್ವವನ್ನೂ ತ್ಯಾಗ ಮಾಡ್ಕೊತ ಹೋಗ್ಬೇಕು. ಪಣಕ್ಕಿಟ್ಟು ನಾವು ವಿನ್ ಆಗಕ್ಕೆ ಸಾಧ್ಯ ಆಗಬೇಕು. ಒಂದು ನಮ್ಮ ಲಿಮಿಟ್ ಅನ್ನೋದು ಇರ್ತದೆ. ನಮಗೆ ಇಷ್ಟು ಲಿಮಿಟ್ಟು ಆ ದಿನ ಲಿಮಿಟನ್ನು ಎಕ್ಸ್ಪಾಂಡ್ ಮಾಡ್ತಿರ್ಬೇಕು. ನನಗೆ ಒಂದು ದಿವ್ಸಕ್ಕೆ 6 ತಾಸು ಓದೋಕ್ಕಾಗ್ತದೆ. ನಾನು ಜಾಬ್ ಮಾಡಿ ಬಂದು ನನಗೆ ಬರೀ 3 ತಾಸು ಓದೋಕ್ಕಾಗ್ತೈತೆ, ಅದಕ್ಕಿಂತ ಆಗೋದಿಲ್ಲ ಸರ್. ಬಟ್ ನಾನು ನಾಳೆ 3 ತಾಸು 10 ನಿಮಿಷ ಎಕ್ಸ್ಟ್ರಾ 10 ನಿಮಿಷ ಓದತ್ತೀನಿ, 20 ನಿಮಿಷ ಓದತ್ತೀನಿ, 3ನೇ ದಿವಸ 40 ನಿಮಿಷ ಓದತ್ತೀನಿ. ಅಂದರೆ ದಿನ 10 ನಿಮಿಷ ಎಕ್ಸ್ಟೆಂಡ್ ಮಾಡ್ಬೇಕು. ನಿಮ್ಮ ಕಡೆ ಏನು ಕೆಪಾಸಿಟಿ ಐತಲ್ಲ ಅದನ್ನು ಎಲ್ಲ ನೀವು ಹೊರಗೆ ಹಚ್ಚಿದಾಗ ವಿನ್ನರ್ ಆಗೋಕ್ಕೆ ಸಾಧ್ಯ ಇದೆ. ಹಂಗೆ ಸುಮ್ಮನೆ ಈಸಿಯಾಗಿ ಆಗೋದಿಲ್ಲ. ಇವತ್ತು ಕಾಂಪಿಟೇಟಿವ್ ಜಗತ್ತಿನೊಳಗಡೆ ಒಂಥರ ನಾವು ಯೋಗಿಗಳಾಗಿಬಿಡ್ಬೇಕು. ಯೋಗಿ ಅಂದ್ರೇನು? ಪರ್ಫೆಕ್ಟ್ ಡೆಡಿಕೇಶನ್. ಸುಮ್ಮನೆ ಪಾಲ್ತು ತೊಗೊಳಂಗಿಲ್ಲ, ಭಾರಿ ಸೀರಿಯಸ್ ತೊಗೋಬೇಕು. ನಮ್ಮ ಗುರಿ ಸಲುವಾಗಿ ನಾವು ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು. ಹಂಗಿದ್ದಾಗ ಮಾತ್ರ ಇವತ್ತಿನ ಫೀಲ್ಡ್ ಒಳಗಡೆ, ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಸಕ್ಸಸ್ ಆಗ್ಬೋದು. ನಾವು ಏನೋ ಒಂದು ಸ್ವಲ್ಪ ಮಾಡೋದು, ಅರ್ಧಕ್ಕೆ ಬಿಡೋದು, ನನಗಿದು ಆಗೋದಿಲ್ಲ, ನನ್ನ ಲಿಮಿಟ್ ಇಷ್ಟ ಐತಿ, ನನಗೆ ಅದು ಆಗೋದಿಲ್ಲ, ನಂಗೆ ಇದನ್ನು ಕಲಿಯೋಕ್ಕಾಗೋದಿಲ್ಲ ಅಂತಲ್ಲ. ನಾವು ಕಲೀಲೇಬೇಕು. ಇವತ್ತು ನಾನು ಹೊಸದು ಕಲಿತಾ ಇದ್ದೀನಿ. ಓಕೆ, ನಾನು ಪ್ರತಿ ದಿವಸ ಹೊಸದನ್ನು ನಾನು ಕಲಿತಿರ್ತೇನೆ. ಬಿಕಾಸ್ ವಿ ಹ್ಯಾವ್ ಟು ಸರ್ವೈವ್ ಇನ್ ದ ಸಿಸ್ಟಮ್. ನಮ್ಮ ಕಡೆ ಏನೇನು ಸಾಧ್ಯ ಐತಿ ಎಲ್ಲ ಬೆಸ್ಟ್ ಕೊಟ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ಅರ್ಥ ಆಗತ್ತೈತೆ ನಾ ಹೇಳಿದ್ದು? ನನಗೆ ಇಷ್ಟ ವರ್ಕ್ ಕೊಟ್ಟಾರ, ನಾನು ಇಷ್ಟ ಮಾಡ್ತೀನಿ ಅಂತಂದ್ರೆ ನಾವು ಒಟ್ಟರಾಗೆ ಇರ್ತೀವಿ. ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು, ಅದಕ್ಕೆ ಬೆಲೆ ಬರ್ತದೆ. ಸ್ವಲ್ಪ ನಮ್ಮ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಂತ ಹೋಗ್ಬೇಕು. ದ್ಯಾಟ್ ಕನ್ಸ್ಟಿಟ್ಯೂಟ್ಸ್ ಓಕೆ ಸೊ ಸಕ್ಸಸ್. ಸೊ ಅದಕ್ಕಾಗಿ ಟು ಬಿ ಅ ವಿನ್ನರ್ ಆಲ್ ಯು ಹ್ಯಾವ್ ಟು ಗಿವ್ ಈಸ್ ಆಲ್ ಯು ಹ್ಯಾವ್. ನಿಮ್ಮ ಕಡೆ ಏನೇನೈತಲ್ಲ ಎಲ್ಲ ಹೊರಗಚ್ಚಿ, ನಿಮ್ಮ ಸಾಮರ್ಥ್ಯದ ಸಂಪೂರ್ಣ ಹೊರಗಚ್ಚಿ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದಿರಿ ಅಂತಂದ್ರೆ ಭಾಳ ಬೆಸ್ಟ್ ರಿಸಲ್ಟ್ಗಳು ಬರ್ತಾವೆ. ನನ್ನ ಪಾಯಿಂಟು ಅರ್ಥ ಆಯ್ತು ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ.